ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್. ತುಂಬ ದಿನ ಆಯ್ತಲ್ವಾ ವ್ಲಾಗ್ ಮಾಡಿ, ಆಲ್ಮೋಸ್ಟ್ 6 ಡೇಸ್ ಆಯಿತು ಅನಿಸುತ್ತೆ. ಯಾವುದೇ ರೀತಿಯಾದಂಥ ವ್ಲಾಗ್ಸ್ ಏನೂ ಮಾಡಿರಲಿಲ್ಲ. ಸೊ ಅವತ್ತು ಹೇಳಿದ್ನಲ್ವ, ಸ್ವಲ್ಪ ಬರ್ಡೇದಿತ್ತು, ಸ್ವಲ್ಪ ಹಾಗೆ ಹೀಗೆ ಚೆನ್ನಾಗಿ ಮಾಡಿದ್ದೆ. 1 ವೀಕು ಸ್ವಲ್ಪ ಹಾಗೋ ಹೀಗೋ ಒಂದು 300 to 400 ಗ್ರಾಮ್ಸ್ ಕಡಿಮೆ ಆಗಿತ್ತು. ಮತ್ತು ಏನಾಯಿತು, ಅದೇ ಸ್ವೀಟ್ ಎಲ್ಲ ತಿಂದಿದ್ದಕ್ಕೆ ಏಕ್ದಮ್ ಒಂದೇ ದಿನದಲ್ಲಿ 1 kg ಥರ ಜಾಸ್ತಿ ತೋರಿಸ್ಬಿಡ್ತು. ಅದೇ ಮಟನ್ನು ಚಿಕನ್ನು ಎಲ್ಲ ಇದು ಮಾಡಿದ್ದೆ, ಲಾಸ್ಟ್ ಸಂಡೇ ಅನಿಸುತ್ತೆ ನಾನು ಬ್ಲಾಗ್ ಹಾಕಿದ್ದಿದ್ದು. ಸೊ ಆ ಥರ ಆಗೋಷ್ಟರೊಳಗೆ ನನಗೆ ಸಿಕ್ಕಾಪಟ್ಟೆ ಆಲ್ಮೋಸ್ಟ್ 8 ಡೇಸ ವ್ಲಾಗ್ ಮಾಡಿದಿರಾಗಿದ್ದು. ಸಿಕ್ಕಾಪಟ್ಟೆ ಬೇಜಾರಾಗೋಯಿತು. ಆಮೇಲೆ ಮತ್ತೆ ಕೂಡ ನೋಡಿ, ಇದೆಲ್ಲ ಡಯಟ್ಗೋಸ್ಕರ ಅಂತಲೇ ಮಾಡ್ಕೊಂಡಿದ್ದೆ. ಬಟ್ ಸಡನ್ನಾಗಿ ಸ್ವಲ್ಪ ಓಡಾಡೋದು ಜಾಸ್ತಿ ಆಗೋಯಿತು. ಅಲ್ಲಿಗೆ ಹೋಗಬೇಕು, ಇಲ್ಲಿಗೆ ಹೋಗಬೇಕು, ಅಲ್ಲಿಗೆ ಬರಬೇಕು, ಇಲ್ಲಿಗೆ ಬರಬೇಕು, ಇದೇ ಆಗೋಯಿತು ಸ್ನೇಹಿತರೆ. ನಾನೇನಾದರೂ ಜಾಸ್ತಿ ಹಾಕಿದ್ದೀನಿ ಅಂತಂದರೆ, ಅಯ್ಯೋ ನಿಮ್ದು ಯಾವಾಗಲೂ ಇದೇ ಆಯಿತು ಅಂತಲೇ ಹೇಳ್ತಾ ಇರ್ತೀರ. ಸೊ ಹಾಗಾಗಿನೇ ನನಗೆ ಅಯ್ಯೋ ಇನ್ನವ್ರು ಅಂತಾರಲ್ವ ಅನ್ನೋ ಬೇಜಾರಿಗೆ ನಾನು ವಿಡಿಯೋ ಅನ್ನೋದು ಹಾಕಿರಲಿಲ್ಲ. ಸ್ವಲ್ಪ ಬ್ರೇಕ್ ತೊಗೊಂಡು ಹಾಕೋಣ ಅಂತಂದ್ಬಿಟ್ಟು. ಸೊ ಇನ್ಮೇಲೆ ನಾನಂತೂ ವೆಯ್ಟ್ ಲಾಸ್ ಜರ್ನಿ ಅಂತಂದರೆ ಇಷ್ಟು ದಿನ ಅಂತ ತೊಗೊಳ್ಳಲ್ಲ ಸ್ನೇಹಿತರೆ. ಸ್ಥಿರವಾಗಿ ಫಸ್ಟ್ ಸ್ಥಿರತೆ ಕಂಡ್ಕೋಬೇಕು, ಕಂಟೆಸ್ಟೆನ್ಸಿಯಾಗಿ ಮಾಡೋದನ್ನು ಕಲಿಬೇಕು. ಅದಾದ ಮೇಲೆ ನಾನು ಸ್ವಲ್ಪ ಇದು ಮಾಡಬೇಕು. ಮೈಂಡ್ ಅನ್ನೋದು ತುಂಬ ಹದಗೆಟ್ಟೋಗಿದೆ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಲ್ವ, ಮೈಂಡ್ ಅನ್ನೋದು ಸಿಕ್ಕಾಪಟ್ಟೆ ಖರಾಬಾಗೋಗ್ಬಿಟ್ಟಿದೆ. ಹೆಂಗೆ ಅಂತಂದರೆ ಮಾಡ್ತಾಯಿದ್ದೀನಿ ವೀಡಿಯೋಗೋಸ್ಕರ ಮಾಡಿದ್ರೆ ಮಾತ್ರನೇ ವೆಯ್ಟ್ ಲಾಸ್ ಅನ್ನೋದು ಮಾಡ್ತೀನಿ, ಇಲ್ಲ ಅಂತಂದರೆ ಇಲ್ಲ. ಸೊ ಚೆನ್ನಾಗಿ ತಿಂದ್ಬಿಡೋದು, ಇಲ್ಲ ಅಂತಂದರೆ ಆಲ್ಮೋಸ್ಟ್ 4-4:30ವರೆಗೂ ಹರಟೆ ಹೊಡ್ಕೊಂಡು ನಿದ್ದೆ ಮಾಡ್ಕೊಂಡು ಇದೇ ಥರ ಡೇ ಫುಲ್ಲು ಇರೋದು. ಮತ್ತು 4:30, 4-5ಗೆಲ್ಲ ಕೂತ್ಕೊಳ್ಳೋದು, ಸ್ಟಿಚಿಂಗ್ ಮಾಡೋದು, ಈ ಥರ ಆಗಿದೆ. ಸೊ ಹಂಗಾಗಿನೇ ಈಗ ಈ 1 ವೀಕಲ್ಲಿ ನನ್ನನ್ನು ನಾನು ಅರ್ಥ ಮಾಡ್ಕೋಬೇಕು. ಈಗಲೂ ಕೂಡ ಅದೇ ಇದೆ, ಬಟ್ ಫಸ್ಟಷ್ಟು ಇಲ್ಲ. ಆ ಥರ ಸ್ವಲ್ಪ ಚೇಂಜ್ ಮಾಡಿಕೊಂಡು ಸ್ವಲ್ಪ ನನ್ನನ್ನು ನಾನು ಇದು ಮಾಡಿಕೊಂಡು ಆಮೇಲೆ ಬ್ಲಾಗ್ಸ್ ಅನ್ನೋದನ್ನು ಮಾಡೋಣ ಅಂತ. ಡೈಲಿ ಬ್ಲಾಗ್ ಅಂತೂ ಇರುತ್ತೆ ಸ್ನೇಹಿತರೆ. ಬೈಕೋಬೇಡಿ, ನಾನು ಅವಾಗವಾಗ ಈ ಥರ ಬ್ರೇಕ್ ತೊಗೊಬಿಡ್ತೀನಿ ಅಂತಂದರೆ, ಒಂದು ನನ್ನ ಮೈಂಡ್ ಸರಿ ಇರೋಲ್ಲ, ಇಲ್ಲ ಕರೆಕ್ಟಾಗಿ ರಿಸಲ್ಟ್ಗಳು ಬರೋಲ್ಲ. ಯಾಕೆ ಗೊತ್ತಾ, ಬೇರೆಯವ್ರ ಬಾಯಿಗೆ ತುತ್ತಾಗಬಾರ್ದು. ಇನ್ನೊಂದು, ನನ್ನನ್ನು ನೋಡಿ ಪಾಪ ಇಂಟ್ರೆಸ್ಟ್ ಇದ್ದು ಮಾಡೋರ್ಗೆ ಏನಾಗ್ಬಿಡುತ್ತೆ ಅಂತಂದರೆ, ಸಡನ್ನಾಗಿ ನನ್ನ ವೆಯ್ಟು ಕಡಿಮೆ ಆದಾಗ ಖುಷಿಯಾಗುತ್ತೆ, ಸಡನ್ನಾಗಿ ನನ್ನ ವೆಯ್ಟ್ ಜಾಸ್ತಿ ಆದಾಗ ನನಗೇನು ಫೀಲಿಂಗ್ ಇರುತ್ತೋ ಅದಕ್ಕೆ ಡಬಲ್ ನಿಮಗೂ ಇರುತ್ತೆ. ಅಯ್ಯೋ ಇವತ್ತು ಈ ಥರ ಅಂತಂದ್ಬಿಟ್ಟು. ಸೊ ಹಂಗಾಗಿ ನನಗೆಲ್ಲೋ ಒಂದು ಕಡೆ ಬೇಜಾರಾಗ್ಬಿಡುತ್ತೆ, ಅಯ್ಯೋ ವೆಯ್ಟ್ ಜಾಸ್ತಿ ಆಗ್ಬಿಟ್ನಲ್ಲ ಅಂತ. ಈಗ ಆಲ್ಮೋಸ್ಟ್ ಈ 1 ವೀಕಲ್ಲೂ ಕೂಡ ತುಂಬ ವೆಯ್ಟ್ ಜಾಸ್ತಿ ಗೈನ್ ಆಗಿಬಿಟ್ಟೆ. ಒಂದು 2 ಡೇಸ್ ಚೆನ್ನಾಗಿ ಹೇಗೆ ಮಾಡೋಷ್ಟರೊಳಗೆ 74.350ವರೆಗೂ ಹೋಗ್ಬಿಟ್ಟೆ. ಮತ್ತು ನಾನು 2 ಡೇಸಿಂದ ಸ್ವಲ್ಪ ಚೆನ್ನಾಗೇ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ನಾನು ಈಗ ವೆಯ್ಟ್ ಅಂತೂ ರಿವ್ಯೂ ಮಾಡಲ್ಲ, ಯಾಕಂತಂದರೆ ಈಗ ಮತ್ತೆ ಊರಿಗೆ ಹೋಗಬೇಕು. ಯಾವಾಗ, ಮಂಗಳವಾರ ಬೆಳಗ್ಗೆ ಊರಿಗೆ ಹೋಗಬೇಕು. ಸೊ ಹೋಗಿ ಮತ್ತೆ ನಾನು ಸಂಡೇ ಬರ್ತೀನೋ ಮಂಡೇ ಬರ್ತೀನೋ ಗೊತ್ತಿಲ್ಲ. ಸೊ ಈ ಒಂದು 1 ವೀಕಲ್ಲಿ ಮತ್ತು ನಾನು ವೆಯ್ಟ್ ಗೇನ್ ಆಗ್ಬೋದು, ಕಡಿಮೆ ಆದರೂ ಆಗ್ಬೋದು. ಸುಮ್ಮನೆ ವೆಯ್ಟ್ ತೋರಿಸಿ ಇದು ಮಾಡೋದಕ್ಕಿಂತ ಒಟ್ಟಿನಲ್ಲಿ ಮಂಗಳವಾರ ಹೋಗಬೇಕಾದ್ರೆ ಎಷ್ಟು ವೆಯ್ಟ್ ಇದ್ದೀನಿ ಅಂತ ವಿಡಿಯೋ ಮಾಡ್ಕೊಂಡಿರ್ತೀನಿ. ಬಂದಮೇಲೆ ಎಷ್ಟು ವೆಯ್ಟ್ ಇದೆ ಅಂತ ಕೂಡ ಇದು ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ. ತುಂಬಾ ಇಲ್ಲಿಂದ ಹೋಗ್ಬೇಕಾದ್ರೆ ನನ್ನ ಮನಸ್ಥಿತಿ ಹೆಂಗಿರುತ್ತೆ ಅಂತಂದರೆ, ಸ್ಟ್ರಿಕ್ಟಾಗೇ ಮಾಡಬೇಕು ಅಂತ. ಅಲ್ಲೋದ್ರೆ ನಮ್ಮ ನಾದಿನಿ ವೆರೈಟಿ ಮಾಡಿ ತಿನ್ನೇ ಮೇನು, ನಿನಗೋಸ್ಕರ ಮಾಡಿರೋದು, ಅಷ್ಟು ದೂರದಿಂದ ಬಂದಿದ್ದೀರಾ, ಏನೂ ತಿಂದಿರಾ, ಡಯಟು. ಇನ್ನು ಈಗ ಬೇರೆ ಊರ ಹಬ್ಬನ ಕನಕಪುರದಲ್ಲಿ, ಇನ್ನು ಹೋದ್ರೆ ಎಲ್ಲರೂ ಬರ್ತಾರೆ, ಎಲ್ಲರೂ ಸುಮ್ಮನೆ ಬಿಡ್ತಾರ. ತಿನ್ನು ಮೀನು ಏನಾಗುತ್ತೆ, ಜಾಸ್ತಿ ಇದು ಮಾಡ್ಕೋಬೇಡ ಅಂತ ನನ್ನ ಒಂದು ಸ್ಟ್ರಿಕ್ಟ್ ಮೈಂಡ್ನ ಏನು ಮಾಡ್ತಾರೆ, ಜಾಲಿ ಮೈಂಡ್ ಮಾಡಿಬಿಡ್ತಾರೆ. ಬಿಡು, ಈ 2 ಡೇಸ್ ತಾನೇ ತಿಂದು ಕರಗಿಸೋಣ ಅಂತಂದ್ಬಿಟ್ಟು. ಸೊ ಹಾಗಾಗಿನೇ ಈ 2 ಡೇಸಲ್ಲಿ ಚೆನ್ನಾಗೇ ವೆಯ್ಟ್ ಲಾಸ್ ಆಗಿದ್ದೀನಿ ಸ್ನೇಹಿತರೆ, ಇಲ್ಲ ಅಂತಂದಿಲ್ಲ. ಬಟ್ ಈಗ ಊರ ಹಬ್ಬಕ್ಕೆ ಹೋಗ್ತೀನಿ, ಚೆನ್ನಾಗಿರುತ್ತೆ ಒಂಥರ ಜಾತ್ರೆ ಅಂತೆ. ಆಮೇಲೆ ತೇರೆಲ್ಲ ಇರುತ್ತೆ, ಊರ ಹಬ್ಬ ಎಲ್ಲ ಹೇಗೆ ನಡೆಯುತ್ತೆ ಏನು ಅನ್ನೋದೆಲ್ಲ ಸ್ವಲ್ಪ ವೀಡಿಯೋ ಮಾಡೋಣ ಅಂದ್ಕೊಂಡೇ ಇದ್ದೀನಿ. ಏನು ಪ್ರಾಬ್ಲಮ್ಮು ಅಂತಂದರೆ, ಊರಿಗೆ ಹೋದರೆ ನಾನು ಇಲ್ಲಿ ವೈಫೈ ಹಾಕ್ಸಿದ್ದೀನಿ, ಮನೆಯಲ್ಲಿ ವೈಫೈ ಹಾಕ್ಸಿದ್ದೀವಿ. ಸೊ ಇಲ್ಲಿ ನಂದು ಸ್ವಲ್ಪ ನೆಟ್ ಎಷ್ಟು ಯೂಸ್ ಮಾಡಿಕೊಂಡ್ರು ಓಕೆ. ಊರಿಗೆ ಹೋದರೆ ನಂದು ಜಸ್ಟ್ ಫೋನ್ಪೇಗೆ ಮಾತ್ರ ಒಂದು 10 GB ಏನೋ ಹಾಕ್ಸಿದ್ದೀನಿ. ಅದರಲ್ಲಿ ಅರ್ಧ ಆಗೋಗಿದೆ. ಊರಿಗೆ ಹೋದರೆ ಹೆಂಗಪ್ಪ ಅಂತ ಯೋಚನೆ ಮಾಡ್ತಾ ಇದ್ದೀನಿ.
ವ್ಲಾಗ್ಗಳು ಅಪ್ಲೋಡ್ ಮಾಡೋಕ್ಕೆ. ಆದಷ್ಟು ನಾನು ಅಲ್ಲಿ ಪಾರ್ಕೆಲ್ಲ ಇದೆ, ನಾನು ಇಲ್ಲೇ ಫಿಕ್ಸ್ ಆಗಿದ್ದೀನಿ. ಬುಧವಾರ ಹಬ್ಬ ಇರೋದು, ಬುಧವಾರ ಒಂದಿನ ಹಾಗೆ ಹೀಗೆ ಆಗೋಗ್ಬಿಟ್ರು ಕೂಡ ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರದವರೆಗೂ ಚೆನ್ನಾಗಿ ವಾಕಿಂಗ್ ಎಲ್ಲ ಮಾಡಬೇಕು, ಆದಷ್ಟು ಇದು ಮಾಡಬೇಕು ಅಂತಲೇ ಏನೇನೋ ಮೈಂಡಲ್ಲಿ ಅಂದ್ಕೊಂಡಿದ್ದೀನಿ. ನೋಡೋಣ. ಓಕೆ. ಸೊ ಹಾಗಾಗಿನೇ ನಾನಂತೂ ಇನ್ಮೇಲೆ ವೆಯ್ಟ್ ಲಾಸ್ ಜರ್ನಿ ಅಂತೂ ಮಾಡಲ್ಲ ಸ್ನೇಹಿತರೆ. ಡೈಲಿ ವೆಯ್ಟ್ ರಿವ್ಯೂ ಮಾಡ್ತೀನಿ, ಡೈಲಿ ನಾನು ಏನೆಲ್ಲ ಫುಡ್ ತೊಗೊತೀನಿ ಅಂತ ಕೂಡ ತೋರಿಸ್ತೀನಿ. ಹಾಗೆ ವೀಕ್ಗೆ ಎಷ್ಟು ಕಮ್ಮಿ ಆಗಿದ್ದೀನಿ ಅನ್ನೋದು ಕೂಡ ಮೆನ್ಷನ್ ಮಾಡ್ತೀನಿ. ಇಂತಿಷ್ಟು ದಿನಗಳು ಅಂತ ಈಗಾಗಲೇ ನಾನು ತೊಗೊಳಕ್ಕೆ ಹೋಗಲ್ಲ. ಯಾಕಂತಂದರೆ ತೊಗೊಂಡಾಗೆಲ್ಲ 7 ಡೇಸು ಸಕ್ಸಸ್ಫುಲ್ಲಾಗಿ ಆಗ್ತಾಯಿಲ್ಲ, 30 ಡೇಸು ಸಕ್ಸಸ್ಫುಲ್ಲಾಗಿ ನೆಟ್ಟಗೆ ಮಾಡಿಲ್ಲ. ನಾನು ಸ್ಟಾರ್ಟಿಂಗಲ್ಲಿರೋ ವೆಯ್ಟಿಗಿಂತನೂ ಕೂಡ ಈಗ ತುಂಬಾ ವೆಯ್ಟ್ ಜಾಸ್ತಿ ಆಗಿದೆ. ಆಲ್ಮೋಸ್ಟ್ 72.300 ಇದ್ದವಳು ಆಲ್ಮೋಸ್ಟ್ 2 kg ಜಾಸ್ತಿ ಆಗಿದ್ದೀನಿ ಹೊರತು ಮಾರ್ಚ್ 1 ಹೇಳ್ತಾ ಇದ್ದೀನಿ. ಇಲ್ಲಿವರೆಗೂ ಕಡಿಮೆ ಆಗಿದ್ದು ಏನೂ ಇಲ್ಲ. ಸೊ ಹಾಗಾಗಿನೇ ನಾನು ಇನ್ಮೇಲೆ ಆ ಥರ ಮಾಡೋಣ ಅಂತ ಅಂದ್ಬಿಟ್ಟು ಅದು ಇಷ್ಟು ದಿನ ಡೇ 1 ಡೇ 2 ಆ ಥರ ಏನೂ ಇಟ್ಕೊಳ್ಳಲ್ಲ. ನನ್ನ ಡೈಲಿ ರೊಟೀನ್ ಜೊತೆಗೆ ಡೈಲಿ ಸ್ಟಿಚಿಂಗು ಏನೆಲ್ಲ ಮಾಡಿದೆ ಏನು, ಹಾಗೆ ಫುಡ್ ಅನ್ನೋದು ಹೇಗೆ ತೊಗೊತಾ ಇದ್ದೀನಿ ಏನು, ಒಂದು ಇದರಲ್ಲಿ ಹೋಗೋಣ ಅಂತಲೇ ಅಂದ್ಕೊಂಡಿದ್ದೀನಿ. ನನಗಂತೂ ನನ್ನ ಮೇಲೇ ತುಂಬ ಬೇಜಾರಾಗ್ಬಿಟ್ಟಿದೆ ಸ್ನೇಹಿತರೆ. ಯಾಕೆ ಈ ಥರ ಆಗೋಗಿದ್ದೀನಿ ಅಂತ ಯೋಚನೆ ಮಾಡಿ ನನಗಂತೂ ತುಂಬ ಬೇಜಾರಾಗ್ಬಿಟ್ಟಿದೆ. ಅದರಿಂದ ಆಚೆಗೆ ಬಂದು ಸ್ಟ್ರಿಕ್ಟಾಗಿ ಮಾಡಬೇಕು ಅನ್ನೋ ಮನಸ್ಥಿತಿ ಇದೆ. ಈಗ ಒಂದು 3-4 ಡೇಸಿಂದ ಮೈಂಡ್ ತುಂಬ ಚೆನ್ನಾಗಿದೆ, ಚೆನ್ನಾಗಿ ಮಾಡ್ತಾಯಿದ್ದೀನಿ, ಇಲ್ಲ ಅಂತಂದಿಲ್ಲ. ಮತ್ತೆ ಏನಾದರೂ ಒಂದು ತಿಂದುಬಿಟ್ರೆ ಹಿಂದಿಂದೆ ತಿನ್ನಬೇಕು, ಅದೇ ಥರ ಇದೆ. ಸೊ ಹಾಗಾಗಿನೇ ಸ್ವಲ್ಪ ಸ್ಥಿರತೆಯಾಗಿ ಅಂದರೆ ಸ್ಥಿರವಾಗಿ ಮಾಡ್ಕೊಂಡು ಹೋಗೋ ಥರ ಇರಬೇಕು. ಕಂಟೆಸ್ಟೆನ್ಸಿಯಾಗಿ ಮಾಡಿಕೊಂಡು ಫಸ್ಟು ನಮ್ಮನ್ನು ನಾವು ಇದು ಮಾಡಬೇಕು. ಇಲ್ಲಿ ನನ್ನಿಬ್ಬರು ಮಕ್ಕಳು ನೋಡಿ, ನನ್ನ ನಾದಿನಿ ಮಗಳು ಲಾಸ್ಟ್ ಟೈಮ್ ಊರಿಗೋಗಿದ್ನಲ್ಲ ಆವಾಗ ವೀಡಿಯೋ ಮಾಡಿದ್ದಿದ್ದು. ಸೊ ನನಗೆ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಯಾವಾಗಾದರೂ ಬೇಕಾಗುತ್ತೆ ಅಂದ್ಬಿಟ್ಟು ವೀಡಿಯೋ ಮಾಡಿ ಇಟ್ಕೊಂಡಿದ್ದೆ. ಸೊ ಎಷ್ಟು ಚಿಕ್ಕದಾಗಿದ್ರಪ್ಪ ಮಕ್ಕಳು, ಎಷ್ಟು ದೊಡ್ಡವರಾಗ್ಬಿಟ್ಟವ್ರು. ಆಗಲೇ ನೋಡ್ತಾನೆ ಬೆಳೆದ್ಬಿಟ್ಟಿದ್ದಾರೆ ಮಕ್ಕಳು. ಲಾಸ್ಟಲ್ಲಿ ಅವ್ರು ಚಿಕ್ಕವಾಗಿದ್ದಿದ್ದು ಫೋಟೋ ಆ್ಯಡ್ ಮಾಡಿದ್ದೀನಿ ನೋಡಿ, ಎಷ್ಟು ಕ್ಯೂಟಾಗಿ ಚಿಕ್ಕದಾಗಿದ್ದರು, ಆಗಲೇ ದೊಡ್ಡವರಾಗ್ಬಿಟ್ಟಿದ್ದಾರೆ. ಇನ್ನು ನನ್ನ ಸೊಸೆ ಅಂತೂ ಮೇನಕಾಟು ಅಂತ ಫ್ಯಾಮ್ಲಿಯಲ್ಲಿ ಫೇಮಸ್ ಆಗಿಬಿಟ್ಟಿದ್ದಾಳೆ. ಯಾವ ಯೂಟ್ಯೂಬರ್ಗೂ ಕಮ್ಮಿ ಇಲ್ಲ ಅನ್ನೋ ಥರ ಮಾತಾಡ್ತಾಳೆ, ಡೈಲಿ ವೀಡಿಯೋ ಮಾಡಿ ಕಳಿಸ್ತಾಳೆ, ನಾನು ಹಂಗೆ ಮಾಡಿದ್ದೆ ಹಿಂಗೆ ಮಾಡಿದ್ದೆ ಅಂತಂದ್ಬಿಟ್ಟು. ಓ ಮೈ ಗಾಡ್, ಒಂದೊಂದ್ಸಲ ನೆನೆಸ್ಕೊಂಡ್ರೆ ಇವಳು ನನ್ನ ಥರ ಯೂಟ್ಯೂಬರ್ ಆಗಿಬಿಡ್ತಾಳೆ ಅಂತ ನಗಾಡ್ಕೊಂಡಿರ್ತೀನಿ. ಸೊ ಅದೇ ಸ್ನೇಹಿತರೆ ಹೇಳ್ತಾ ಇದ್ನಲ್ವಾ, ಈಗ ಊರಿಗೆ ಹೋಗಬೇಕು. ನಾಳೆ ಒಂದೇ ದಿನದಲ್ಲಿ 6 ಬ್ಲೌಸ್ ಕಂಪ್ಲೀಟ್ ಮಾಡಬೇಕು. ನಾಳಿದ್ದು ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಮನೆ ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಈ ಒಂದು ಚಾಲೆಂಜನ್ನ ತೊಗೊತಾ ಇದ್ದೀನಿ. ಏನು ಗೊತ್ತಾ, ಒಂದೇ ದಿನದಲ್ಲಿ 6 ಬ್ಲೌಸ್ ಕಂಪ್ಲೀಟ್ ಮಾಡ್ತೀನಾ ಅನ್ನೋದು ನನ್ನ ಒಂದು ಇದು. ತುಂಬ ಸೋಮಾರಿತನದಿಂದ ಇದ್ದೆ. ಸೊ ನಾಳೆ 1 ಡೇಯಲ್ಲಿ, ಅದು ಏನು ನಾರ್ಮಲ್ ಅಲ್ಲ, ಸುಮಾರು ಒಂದು 3 ಏನೋ ನಾರ್ಮಲು, ಇನ್ನು 3 ಸ್ವಲ್ಪ ಡಿಫ್ರೆಂಟ್ ಡಿಸೈನ್ಸೇ ಇದೆ. ಆದಷ್ಟು ಟ್ರೈ ಮಾಡ್ತೀನಿ. 6 ಬ್ಲೌಸಸ್ ಒಂದೇ ದಿನದಲ್ಲಿ ಕಂಪ್ಲೀಟ್ ಮಾಡಬೇಕು. ಅದು ತಕ್ಕನಂಗೆ ಡಯಟ್ ಫುಡ್ಡು ಕೂಡ ನೋಡ್ಕೊಂಡು ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ. ಇನ್ನು ಅಲ್ಲಿಗೆ ಹೋದರೆ ಸ್ವಲ್ಪ ಗಂಜಿ ಪೌಡರು ಎಲ್ಲ ಎತ್ಕೊಂಡು ಹೋಗೋಣ ಅಂತಲೇ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ನೈಟ್ ಹೊತ್ತು ಊಟ ಏನೂ ಮಾಡೋದು ಬೇಡ, ಆದಷ್ಟು ಇದು ಮಾಡ್ಕೊಳ್ಳೋಣ ಅಂತ. ಆಮೇಲೆ ಇಲ್ಲಿಂದ ಬಂದಮೇಲೆ ಮತ್ತೆ ಇನ್ನೊಂದು ಟ್ರಿಪ್ಪು. ಈ ಒಂದು ಮೇ ತಿಂಗಳು ಕಳೆಯೋವರೆಗೂ ನನಗೇನೋ ನಿಜ ಸಮ್ಮರಲ್ಲಿ ಏನು ಕಮ್ಮಿ ಆಗ್ತೀನೋ ಅನ್ನೋಷ್ಟು ಬೇಜಾರಾಗ್ಬಿಟ್ಟಿದೆ. ಮತ್ತು ಇನ್ನೊಂದು ಟ್ರಿಪ್ ಇದೆ, ನಮ್ಮ ಅಮ್ಮನ ಕಡೆ ರಿಲೇಷನ್ ಎಲ್ಲ ಒಂದು 2 ಡೇಸ್ ಹಾಕೋಣ ಟ್ರಿಪ್ಪು ಅಂತ ಅವ್ರು ಬೇರೆ ಹೇಳಿದ್ದಾರೆ. ಸೊ ಆ ಕಡೆ ಬೇರೆ ಹೋಗೋದು, ಏನೋ ತಲೆ ಕೆಟ್ಟು ಹೋಗ್ಬಿಟ್ಟಿದೆ. ಡಯಟು ಹೇಗೆ ಮಾಡೋದು ಔಟ್ಸೈಡೆಲ್ಲ ಹೋದಾಗ ಅನ್ನೋ ಥರ. ಈಗ ಇನ್ನೊಂದು 3 to 4 ಡೇಸಿಂದ ಬರೀ ಸುತ್ತಾಡೋದೇ ಆಗೋಗಿದೆ. ಅಂತಂದರೆ ಅಲ್ಲಿ ಇಲ್ಲಿ ಹೋಗೋದು, ಇದೇ ಥರ ಔಟ್ಸೈಡ್ ತಿಂದುಬಿಡೋದು, ಇದೇ ಥರ ಆಗ್ಬಿಟ್ಟಿದೆ ನನಗೆ. ಸೊ ಹಾಗಾಗಿ ಅದೇ ಬೇಜಾರಲ್ಲೇ ನಾನು ವ್ಲಾಗು ಕೂಡ ಏನೂ ಮಾಡ್ಕೊಂಡಿರಲಿಲ್ಲ. ಬಟ್ ನಾಳೆಯಿಂದ ಆದಷ್ಟು ನನಗೆ ಶಾರ್ಟ್ ವೀಡಿಯೋಸ್ ಏನು ಅಷ್ಟೊಂದು ಕ್ಲಿಕ್ ಆಗೋಲ್ಲ ಸ್ನೇಹಿತರೆ, ವ್ಯೂಸು ಬರೋಲ್ಲ, ವೀಡಿಯೋ ಏನೂ ಬರೋಲ್ಲ. ಬಟ್ ಲಾಂಗ್ ವೀಡಿಯೋಸ್ ಸ್ವಲ್ಪ ಓಕೆ ಅನ್ನೋ ಥರನೇ ಇದೆ. ಸೊ ಹಾಗಾಗಿನೇ ಲಾಂಗ್ ವೀಡಿಯೋಸ್ ಮಾಡ್ತೀನಿ. ಎಷ್ಟಾದರೆ ಅಷ್ಟು 3 ನಿಮಿಷ, 4 ನಿಮಿಷ, 5 ನಿಮಿಷ ಸಣ್ಣ ಪುಟ್ಟ ವೀಡಿಯೋಸ್ ಅಂತೂ ಮಾಡಾಕ್ತೀನಿ. ಅದೇ ಡೈಲಿ ರೊಟೀನ್ ಅಂತೂ ಇದ್ದೇ ಇರುತ್ತೆ. ಸೊ ನೋಡೋಣ ಎಷ್ಟು ಬೇಗ ನಾವು ಡಯಟ್ಗೆ ಕಂಟೆಸ್ಟೆನ್ಸಿಯಾಗಿ ನೋಡಿಕೊಂಡು ಹೆಂಗೆ ಮಾಡ್ತೀನಿ ಅಂತ ಮುಂದೆ ಬರೋವಂಥ ಬ್ಲಾಗ್ಸಲ್ಲಿ ಹಾಕ್ತೀನಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಇಲ್ಲಿವರೆಗೂ ವೀಡಿಯೋ ನೋಡಿದರೆ ಥ್ಯಾಂಕ್ ಯು ಸೋ ಮಚ್. ನಾಳಿನ ವೀಡಿಯೋದಲ್ಲಿ ಸಿಗೋಣ. ಬಾಯ್.